ಸದ್ಯಕ್ಕೆ ರಾಜ್ಯದಲ್ಲಿ ಕುಚ್ಚಿಕಾಳಗ ನಡೀತಾ ಇದೆ. ಆ ಕಡೆಯಲ್ಲಿ ಸಿಎಂ, ಈ ಕಡೆಯಿಂದ ಡಿಸಿಎಂ. ಸಿಎಂ ಈಗ ಡಿಸಿಎಂ ಬಲ ಕುಗ್ಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಉದ್ಭವ ಆಗ್ತಾ ಇರೋದು. ತಾವೇ ಅಖಾಡಕ್ಕಿಳಿದು ಈ ಸಭೆಗಳನ್ನು ನಡೆಸುವಂತದ್ದು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಡೆಸುವಂತದ್ದು ಇಂಥದ್ದೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹಾಗಾದ್ರೆ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಕೆ ಬೆಂಬಲಕ್ಕೆ ಇರುವಂತಹ ಈ ಒಕ್ಕಲಿಗ ಶಾಸಕರಿದಾರಲ್ಲ, ಅವರನ್ನೇ ಸಿದ್ದರಾಮಯ್ಯ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನೇ ತಮ್ಮ ಬಳಿ ಸೆಳ್ಕೊಂಡ್ಬಿಟ್ರೆ ಆ ಕಡೆಯಿಂದ ಬಲ ಕುಗ್ಗಿಸಿದಂತಾಗುತ್ತೆ. ಇಂಥದ್ದೊಂದು ಪ್ಲಾನ್ ಅನ್ನ ಸಿಎಂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಕ್ಕಲಿಗ ಶಾಸಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ರು, ನಿಮ್ ಜೊತೆ ನಾನಿರ್ತೇನೆ, ನನ್ನನ್ನ ಬೆಂಬಲಿಸಿ ಅಂತ ಹೇಳಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ಅವರ ಮನವಿಗೆ ಈಗ ಕೆಲ ಒಕ್ಕಲಿಗ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮುದಾಯದ ಶಾಸಕರನ್ನ ತಟಸ್ಥ ಮಾಡಿ ಡಿಕೆ ಶಿವಕುಮಾರ್ ಬಲ ಕುಗ್ಗಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಕುಚ್ಚಿಕಾಳಗ ನಡೀತಾ ಇದೆ. ಆ ಕಡೆಯಲ್ಲಿ ಸಿಎಂ, ಈ ಕಡೆಯಿಂದ ಡಿಸಿಎಂ. ಸಿಎಂ ಈಗ ಡಿಸಿಎಂ ಬಲ ಕುಗ್ಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಉದ್ಭವ ಆಗ್ತಾ ಇರೋದು. ತಾವೇ ಅಖಾಡಕ್ಕಿಳಿದು ಈ ಸಭೆಗಳನ್ನು ನಡೆಸುವಂತದ್ದು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಡೆಸುವಂತದ್ದು ಇಂಥದ್ದೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹಾಗಾದ್ರೆ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಕೆ ಬೆಂಬಲಕ್ಕೆ ಇರುವಂತಹ ಈ ಒಕ್ಕಲಿಗ ಶಾಸಕರಿದಾರಲ್ಲ, ಅವರನ್ನೇ ಸಿದ್ದರಾಮಯ್ಯ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನೇ ತಮ್ಮ ಬಳಿ ಸೆಳ್ಕೊಂಡ್ಬಿಟ್ರೆ ಆ ಕಡೆಯಿಂದ ಬಲ ಕುಗ್ಗಿಸಿದಂತಾಗುತ್ತೆ. ಇಂಥದ್ದೊಂದು ಪ್ಲಾನ್ ಅನ್ನ ಸಿಎಂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಕ್ಕಲಿಗ ಶಾಸಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ರು, ನಿಮ್ ಜೊತೆ ನಾನಿರ್ತೇನೆ, ನನ್ನನ್ನ ಬೆಂಬಲಿಸಿ ಅಂತ ಹೇಳಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ಅವರ ಮನವಿಗೆ ಈಗ ಕೆಲ ಒಕ್ಕಲಿಗ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮುದಾಯದ ಶಾಸಕರನ್ನ ತಟಸ್ಥ ಮಾಡಿ ಡಿಕೆ ಶಿವಕುಮಾರ್ ಬಲ ಕುಗ್ಗಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಕುಚ್ಚಿಕಾಳಗ ನಡೀತಾ ಇದೆ. ಆ ಕಡೆಯಲ್ಲಿ ಸಿಎಂ, ಈ ಕಡೆಯಿಂದ ಡಿಸಿಎಂ. ಸಿಎಂ ಈಗ ಡಿಸಿಎಂ ಬಲ ಕುಗ್ಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಉದ್ಭವ ಆಗ್ತಾ ಇರೋದು. ತಾವೇ ಅಖಾಡಕ್ಕಿಳಿದು ಈ ಸಭೆಗಳನ್ನು ನಡೆಸುವಂತದ್ದು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಡೆಸುವಂತದ್ದು ಇಂಥದ್ದೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹಾಗಾದ್ರೆ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಕೆ ಬೆಂಬಲಕ್ಕೆ ಇರುವಂತಹ ಈ ಒಕ್ಕಲಿಗ ಶಾಸಕರಿದಾರಲ್ಲ, ಅವರನ್ನೇ ಸಿದ್ದರಾಮಯ್ಯ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನೇ ತಮ್ಮ ಬಳಿ ಸೆಳ್ಕೊಂಡ್ಬಿಟ್ರೆ ಆ ಕಡೆಯಿಂದ ಬಲ ಕುಗ್ಗಿಸಿದಂತಾಗುತ್ತೆ. ಇಂಥದ್ದೊಂದು ಪ್ಲಾನ್ ಅನ್ನ ಸಿಎಂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಕ್ಕಲಿಗ ಶಾಸಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ರು, ನಿಮ್ ಜೊತೆ ನಾನಿರ್ತೇನೆ, ನನ್ನನ್ನ ಬೆಂಬಲಿಸಿ ಅಂತ ಹೇಳಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ಅವರ ಮನವಿಗೆ ಈಗ ಕೆಲ ಒಕ್ಕಲಿಗ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮುದಾಯದ ಶಾಸಕರನ್ನ ತಟಸ್ಥ ಮಾಡಿ ಡಿಕೆ ಶಿವಕುಮಾರ್ ಬಲ ಕುಗ್ಗಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಕುಚ್ಚಿಕಾಳಗ ನಡೀತಾ ಇದೆ. ಆ ಕಡೆಯಲ್ಲಿ ಸಿಎಂ, ಈ ಕಡೆಯಿಂದ ಡಿಸಿಎಂ.
ಸಿಎಂ ಈಗ ಡಿಸಿಎಂ ಬಲ ಕುಗ್ಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಉದ್ಭವ ಆಗ್ತಾ ಇರೋದು. ತಾವೇ ಅಖಾಡಕ್ಕಿಳಿದು ಈ ಸಭೆಗಳನ್ನ ನಡೆಸುವಂತದ್ದು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಡೆಸುವಂತದ್ದು ಇಂಥದ್ದೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹಾಗಾದ್ರೆ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಕೆ ಬೆಂಬಲಕ್ಕೆ ಇರುವಂತಹ ಈ ಒಕ್ಕಲಿಗ ಶಾಸಕರಿದಾರಲ್ಲ, ಅವರನ್ನೇ ಸಿದ್ದರಾಮಯ್ಯ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನೇ ತಮ್ಮ ಬಳಿ ಸೆಳ್ಕೊಂಡ್ಬಿಟ್ರೆ ಆ ಕಡೆಯಿಂದ ಬಲ ಕುಗ್ಗಿಸಿದಂತಾಗುತ್ತೆ. ಇಂಥದ್ದೊಂದು ಪ್ಲಾನ್ ಅನ್ನ ಸಿಎಂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಕ್ಕಲಿಗ ಶಾಸಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ರು. ನಿಮ್ ಜೊತೆ ನಾನಿರ್ತೇನೆ, ನನ್ನನ್ನ ಬೆಂಬಲಿಸಿ ಅಂತ ಹೇಳಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ಅವರ ಮನವಿಗೆ ಈಗ ಕೆಲ ಒಕ್ಕಲಿಗ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮುದಾಯದ ಶಾಸಕರನ್ನ ತಟಸ್ಥ ಮಾಡಿ ಡಿಕೆ ಶಿವಕುಮಾರ್ ಬಲ ಕುಗ್ಗಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಕುಚ್ಚಿಕಾಳಗ ನಡೀತಾ ಇದೆ. ಆ ಕಡೆಯಲ್ಲಿ ಸಿಎಂ, ಈ ಕಡೆಯಿಂದ ಡಿಸಿಎಂ. ಸಿಎಂ ಈಗ ಡಿಸಿಎಂ ಬಲ ಕುಗ್ಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆಗಳು ಒಂದಷ್ಟು ಉದ್ಭವ ಆಗ್ತಾ ಇರೋದು. ತಾವೇ ಅಖಾಡಕ್ಕಿಳಿದು ಈ ಸಭೆಗಳನ್ನ ನಡೆಸುವಂತದ್ದು ಅಥವಾ ಒಂದಷ್ಟು ಪ್ರಯತ್ನಗಳನ್ನ ನಡೆಸುವಂತದ್ದು ಇಂಥದ್ದೇನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹಾಗಾದ್ರೆ ಮಾಡಿಕೊಂಡಿದ್ದಾರೆ? ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಕೆ ಬೆಂಬಲಕ್ಕೆ ಇರುವಂತಹ ಈ ಒಕ್ಕಲಿಗ ಶಾಸಕರಿದಾರಲ್ಲ, ಅವರನ್ನೇ ಸಿದ್ದರಾಮಯ್ಯ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಅವರನ್ನೇ ತಮ್ಮ ಬಳಿ ಸೆಳ್ಕೊಂಡ್ಬಿಟ್ರೆ ಆ ಕಡೆಯಿಂದ ಬಲ ಕುಗ್ಗಿಸಿದಂತಾಗುತ್ತೆ. ಇಂಥದ್ದೊಂದು ಪ್ಲಾನ್ ಅನ್ನ ಸಿಎಂ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಕ್ಕಲಿಗ ಶಾಸಕರಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕರೆ ಮಾಡಿದ್ದಾರೆ. ಕರೆ ಮಾಡಿ ಮಾತಾಡಿದ್ರು. ನಿಮ್ ಜೊತೆ ನಾನಿರ್ತೇನೆ, ನನ್ನನ್ನ ಬೆಂಬಲಿಸಿ ಅಂತ ಹೇಳಿದ್ರ ಹಾಗಾದ್ರೆ ಸಿದ್ದರಾಮಯ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಭವಿಷ್ಯದ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಸಿದ್ದರಾಮಯ್ಯ ಅವರ ಮನವಿಗೆ ಈಗ ಕೆಲ ಒಕ್ಕಲಿಗ ಶಾಸಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸಮುದಾಯದ ಶಾಸಕರನ್ನ ತಟಸ್ಥ ಮಾಡಿ ಡಿಕೆ ಶಿವಕುಮಾರ್ ಬಲ ಕುಗ್ಗಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಸಿಎಂ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ.